ತಮ್ಮ ಗಮನಕ್ಕೆ ಈ ರಸ್ತೆ ಬಂದಿದೆಯೋ ನಮಗ್ ಗೊತ್ತಿಲ್ಲ. ಜನ ನಿಮ್ಮನ್ನ ಉಗಿಬೇಕಾಗುತ್ತೆ. ಆ ರೀತಿ ವ್ಯವಸ್ಥೆ ಆಗ್ತಾ ಇದೆ ಪಟ್ಟಣ ಪಂಚಾಯತಿದಲ್ಲಿ. ಹೇಮಗಲ್ ಪಟ್ಟಣ ಪಂಚಾಯತಿ ಅವ್ರು ಮಾಡೋದು. ಮಲೇಶನ್ ಬೆಡ್ದಾಗೆಲ್ಲ ಕರಿ ಜಲ್ಲಿ ಇತ್ತೇನೋ ಕೆಣಿಸ್ಕೊಂಡ್ಲಿ, ಆ ಕರಿ ಜಲ್ಲಿ ತಕೊಂಬಂದು ಧೂಳ್ ಮಾಡ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟಿರೋದು. ಅದ್ಮೇಲೆ ಪಾಯಿಂಟ್ ಹಾಕೊಂಡು ಹೋಗಿರೋದು. ಈ ವಾರ್ಡ್ ನಲ್ಲಿ ನೂತನವಾಗಿ ಆಯ್ಕೆ ಆಗಿದ್ದಾರಲ್ವಾ ಸುಬ್ರಹ್ಮಣ್ಯ ಅಂತ, ಅವರ ಮನೆ ಮುಂದ್ಗಡೆನೆ ಇದ್ದೇವೆ. ಅವರ ಮನೆ ಮುಂದ್ಗಡೆನೆ ಈ ತರ ರಸ್ತೆ ಆಗ್ತಿರೋದು. ಈ ಕಳಪೆ ಕಾಮಗಾರಿ ಬಗ್ಗೆ ಅವರು ಮೈತ್ರಿ ಅಭ್ಯರ್ಥಿಯಿಂದ ಗೆದ್ದಿರೋದು, ಆದ್ರೂ ಅವರು ಧ್ವನಿ ಎತ್ತುತ್ತಾ ಇಲ್ಲ. ಇಂಥ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ. 10 ಲಕ್ಷ ಇದಕ್ಕ 5 ಲಕ್ಷ ಕೂಡ ಖರ್ಚು ಮಾಡಿದ್ರು. 10 ದಿವಸ ಆಗಿದೆ ನೋಡ್ರಿ, ಹಿಂಗೆ ಬರುತ್ತೆ. ಇದೇ ರೋಡು ನೋಡಿ, ರಸ್ತೆ ನೋಡಿ ನೋಡಿ ಯಾವ ಥರ ಬಂದಿದೆ ನೋಡ್ರಿ. ಕಳಪೆ ಕಾಮಗಾರಿನ ನಾವಿವತ್ತು ವೇಮಗಲ್ ಕುರ್ಗಾಲ್ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಕುರ್ಗಾಲ್ ವಾರ್ಡ್ನಲ್ಲಿದ್ದೇವೆ. ಏನು ಚುನಾವಣೆ ಸಂದರ್ಭದಲ್ಲಿ ಈ ವಾರ್ಡಲ್ಲಿ ಕೇವಲ ಚುನಾವಣೆಗೋಸ್ಕರ ಮಾತ್ರ ಒಂದು ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಈ ರಸ್ತೆ ಹಾಕಿ ಕೇವಲ ಒಂದು 20 ದಿನ ಆಗಿದೆ. ನಾವು ಚುನಾವಣೆ ಸಮಯದಲ್ಲೇ ಈ ರಸ್ತೆ ನೋಡಿದ್ವಿ. ನಾವೇ ಏನ್ ಅನ್ಕೊಂಡು ಅಂದ್ರೆ ಮತ್ತೆ ಹಾಕ್ತಾರೇನೋ ಅನ್ಕೊಂಡು ಸುಮ್ಮನೆ ಬಿಟ್ಬಿಟ್ಟಿದ್ವಿ ನಾವು. ಬಟ್ ಈಗ ನೋಡಿದ್ರು ಅದೇ ಇದೆ. ನೀವು ಒಂದ್ಸರಿ ಈ ರಸ್ತೆನ ನೋಡಿ, ಕೇವಲ ಹಾಕಿದ್ದ ರಸ್ತೆನ 1 ವಾರಕ್ಕೆ ಕಿತ್ತೋಗ್ಬಿಟ್ಟಿದೆ. ಈ ನಮ್ಮ ಶಾಸಕರೇನಿದ್ದಾರೆ, ಜನಪ್ರತಿನಿಧಿಗಳೇನಿದ್ದಾರೆ, ಪಟ್ಟಣ ಪಂಚಾಯತ್ ಅಧಿಕಾರಿಗಳೇನಿದ್ದಾರೆ, ನೀವು ರಸ್ತೆನ ಹಾಕೋದು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ, ಜನರ ಟ್ಯಾಕ್ಸ್ ದುಡ್ಡಲ್ಲಿ ನೀವು ರಸ್ತೆ ಹಾಕೋದು. ಇಂಥ ಕಳಪೆ ಕಾಮಗಾರಿಗಳಿಗೆಲ್ಲ ನೀವು ಪ್ರೋತ್ಸಾಹ ಕೊಟ್ರೆ ಯಾವ ಪುರುಷಾರ್ಥಕ್ಕೆ ನೀವು ರಸ್ತೆ ಹಾಕ್ತೀರಾ ಅಂತ ನಾನು ಕೇಳ್ತಿರೋದು. ಒಂದ್ ಕಡೆ 11-12 ಕಡೆ ಗುದ್ಲಿ ಪೂಜೆ ಮಾಡ್ತಿದ್ರೆ, ಎಲ್ಲ ಕಡೆನೂ ಈ ರೀತಿ ರಸ್ತೆನೇ ಹಾಕ್ತೀರಾ ನೀವು ಅಂತ ನಾನು ಕೇಳ್ತಿದ್ದೀನಿ. ಇದು ನಿಮ್ಮ ದುಡ್ಡಲ್ಲ, ಜನಗಳ ದುಡ್ಡು. ರಸ್ತೆ ಹಾಕೋ ಬದಲು ನೀವು ಈ ತರ ಕೇವಲ ಸುಮ್ಮನೆ ಇದ್ಬಿಡೋದು ಬೆಟ್ರ್ ಅಲ್ವಾ? ಮೊದ್ಲಿನ ರಸ್ತೆನೇ ಚೆನ್ನಾಗಿತ್ತು. ಈ ಗ್ರಾಮಸ್ಥರೇ ಹೇಳ್ತಿದ್ದಾರೆ ಮೊದ್ಲಿನ ರಸ್ತೆನೇ ಚೆನ್ನಾಗಿತ್ತು. ಈ ರಸ್ತೆ ಈ ತರ ಕಿತ್ತೋಗಿದೆ, ಧೂಳು ಎದ್ದೇಳ್ತಿದೆ. ಅದು ಬೇರೆ ಶಾಲೆ ಇದೆ ಇಲ್ಲಿ. ಶಾಲೆ ಮುಂದೆ ನೋಡಿ, ಒಂದು ವಾಹನ ಹೋಗ್ತಿದ್ರೆ ನಮ್ಮ ಮೇಲೆ ಧೂಳು ಬೀಳ್ತಿದೆ. ಆ ರೀತಿ ವ್ಯವಸ್ಥೆ ಹಾಕಿ ರಸ್ತೆ ಹಾಕ್ತಿದ್ದಾರೆ. ಎಂತ ಗುತ್ತಿಗೆದಾರರಿಗೆ ಕೊಡ್ತಾರೆ? ಏನ್ ಶಾಸಕರು ಹೇಳ್ತಾರೆ ನಾನು ₹1 ಕಮಿಷನ್ ತಗೊಳಲ್ಲ, ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ. ಬಟ್ ಇದೇನ ಶಾಸಕರೇ ನಿಮ್ಮ ಅಭಿವೃದ್ಧಿ ಅಂತ ನಾನು ಕೇಳ್ತೀನಿ. ಏನಿದು ರಸ್ತೆ ಯಾರು ಮಾಡಿರೋದೇನು? PW ಅವರ ಇಲ್ಲ ಪಟ್ಟಣ ಪಂಚಾಯತಿ? PW ಅವರೆಲ್ಲ ಹೇಮಗಲ್ ಪಟ್ಟಣ ಪಂಚಾಯತಿ ಅವ್ರು ಮಾಡೋದು. ಅಲ್ಲ ಕಿತ್ತೋಗೈತೆ. ನಮ್ಮೂರ ಮೆಂಬರ್ಗಳು ಒಂದು ಬರ್ಮೋರ್ ಅವ್ರೆ ಇಲ್ಲಿದ್ದಿದ್ರನ್ನ ಪಟ್ಟಣ ಪಂಚಾಯತಿ ಹೇಮಗಲ್ ಸುಧಾರಿಸಿ ತರ್ಸ ಲಾಸ್ಕೊಂಡು ನೋಡಿ ಈ ರೀತಿ ಮಾಡೋದ್ರಕ್ಕ ರೋಡು ಅಲ್ಲ ಕಳಪೆ. ಎಷ್ಟು ದಿನ ಆಯ್ತು ಹಾಕಿದನ್ನ? ಇದು ಒಂದು 20 ದಿನ ಕೂಡ ಆಗಿಲ್ಲ. 20 ದಿನಕ್ಕೆ ಇದೆಲ್ಲ ಹಿಂಗೆ ಕಿತ್ತೋಗೈತೆ. ಯಾರು ಕಾಂಟ್ರಾಕ್ಟರ್? ಕಾಂಟ್ರಾಕ್ಟ್ ಯಾರು ಗೊತ್ತಿಲ್ಲ ನನಗೆ. ಇಲ್ಲ, ಇದು ಪಟ್ಟಣ ಪಂಚಾಯತಿ ವ್ಯಾಪ್ತಿನಾಗಿರೋರೆ ಹಾಕಿರೋದು. ಪಟ್ಟಣ ಪಂಚಾಯತಿ ಅವರೇ ಹಾಕಿರೋದು. ಮಲೇಶನ್ ಬೆಡ್ದಾಗೆಲ್ಲ ಕರಿ ಜಲ್ಲಿ ಇತ್ತೇನೋ ಕೆಣಿಸ್ಕೊಂಡ್ಲಿ, ಆ ಕರಿ ಜಲ್ಲಿ ತಕೊಂಬಂದು ಧೂಳ್ ಮಾಡ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟಿರೋದು. ಅದ್ಮೇಲೆ ಪಾಯಿಂಟ್ ಹಾಕೊಂಡು ಹೋಗಿರೋದು. ಇದು ಕರಿ ಮಿಕ್ಸಿಂಗ್ ಹೊಡ್ಬಿಟ್ಟು ಹಾಕ್ಬಿಟ್ಟಿದ್ರೆ ಪಾಯಿಂಟ್ ಹಾಕೊಂಡು ಹೋಗಿರೋದು. ನಮ್ದು ಇಲ್ಲಿ ತರಕಾರಿ ಅಂಗಡಿ ಐತೆ ಇಲ್ಲೇ ಇದ್ರಲ್ಲಿ. ನಾವು ರೇಷ್ಮೆ ಗೂಡನ್ನು ವ್ಯಾಪಾರ ಮಾಡ್ತೀರಿ. ರೇಷ್ಮೆ ಗೂಡನ್ನು ತೆಗಿತೀರಿ. ಸಿಲ್ಕಲ್ಚರ್ ಡಿಪಾರ್ಟ್ಮೆಂಟ್ ಅದೇ ನಮ್ದು ಇದು ರೇಷ್ಮೆ ವ್ಯಾಪಾರ ಮಾಡ್ತೀರಿ ನಾವು. ನೋಡಿ ಈ ರೀತಿ ಹಿಂಗೆ ಮಾಡ್ಕೊಂಡು ಹೋಗ್ಯಾವ. ನಾನು ಅದಕ್ಕೆ ಇದ್ದೀನಿ ಕಿತ್ತಾಕ ನೀವು ಹಿಡಿತಾ ಇದ್ದೀರ್ಕಾ ಕಿತ್ತಾಕೇನ ರೆಡಿ ಮಾಡ್ತಾ ಇದ್ರೇನೋ ಇಲ್ಲ ತಿರ್ಗಿ ಹೊಸದಾಗ ಏನಾರು ಹಾಕೋದಕ್ಕೆ ರೆಡಿ ಮಾಡ್ತಾ ಇದ್ರೇನೋ ಅನ್ಕೊಂಡಿದ್ದೆ. ನೂತನವಾಗಿ ಆಯ್ಕೆ ಆಗಿದ್ದಾರಲ್ವಾ ವೇಮಗಲ್ ಕುರ್ಗಾಲ್ ಪಟ್ಟಣ ಪಂಚಾಯತಿ ಕುರ್ಗಾಲ್ ವಾರ್ಡ್ನಲ್ಲಿ ಇದ್ದೇವೆ. ಈ ವಾರ್ಡ್ನಲ್ಲಿ ನೂತನವಾಗಿ ಆಯ್ಕೆ ಆಗಿದ್ದಾರಲ್ವಾ ಸುಬ್ರಹ್ಮಣ್ಯ ಅಂತ, ಅವರ ಮನೆ ಮುಂದ್ಗಡೆನೆ ಇದ್ದೇವೆ. ಅವರ ಮನೆ ಮುಂದ್ಗಡೆನೆ ಈ ತರ ರಸ್ತೆ ಆಗ್ತಿರೋದು. ಈ ಕಳಪೆ ಕಾಮಗಾರಿ ಬಗ್ಗೆ ಅವರು ಮೈತ್ರಿ ಅಭ್ಯರ್ಥಿಯಿಂದ ಗೆದ್ದಿರೋದು, ಆದ್ರೂ ಅವರು ಧ್ವನಿ ಎತ್ತುತ್ತಾ ಇಲ್ಲ. ಇಂಥ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ. ನಮ್ಮ ಜನ ಈ ಯಾತಕ್ಕಾಗಿ ಅವ್ರಿಗೆ ಮತ ನೀಡಿದ್ದಾರೆ ಅನ್ನೋದು ನೀವೇ ಪ್ರಶ್ನೆ ಮಾಡ್ಕೊಬೇಕು. ನಮಗೆ ವಿದ್ಯಾವಂತರನ್ನ ಆಯ್ಕೆ ಮಾಡ್ಕೊಬೇಕು. ನಾವು ಪಟ್ಟಣ ಪಂಚಾಯತಿ ನಮ್ಮ ಕೆಲಸನ, ನಮ್ಮ ಟ್ಯಾಕ್ಸ್ ಹಣನ ಕರೆಕ್ಟಾಗಿ ಬಳಸಲಿ ಅಂತ ನಾವು ಅವ್ರಿಗೆ ಗೆಲ್ಸಿರೋದು. ತಾವು ಒಂದ್ಸರಿ ಯೋಚನೆ ಮಾಡಬೇಕು. ಸುಮಾರು ನೋಡಿ 10 ಲಕ್ಷ ಕಾಮಗಾರಿ ಅಂತ ಇದು. ಸುಮಾರು ಅಮ್ಮಮ್ಮ ಅಂದ್ರೂ ಒಂದು 5 ಲಕ್ಷ, 2 ಲಕ್ಷದಿಂದ 5 ಲಕ್ಷ ಖರ್ಚು ಮಾಡಿದ್ದಾರೆ ಅನ್ನೋದೇ ಡೌಟ್ ಇದೆ. ಇಂಜಿನಿಯರ್ ಕೇಳಿದ್ರೆ ಇನ್ನೊಂದು ರೌಂಡ್ ಹಾಕ್ಬೇಕು, ಮಳೆ ಬರ್ತಿದೆ ಅಂತ ಹೇಳ್ತಿದ್ದಾರೆ. 30 ದಿನ ಆಗಿದೆ ಆಲ್ರೆಡಿ ರಸ್ತೆ ಹಾಕಿ, ಕಿತ್ತಿದ್ದು ಆಗಿದೆ. ಈಗ ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತೀವಿ ನಾವು. 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಅಕ್ಕಿ ಹಾಕಿ ಅನ್ನ ಸೀದೋದ್ಮೇಲೆ ಇನ್ನೊಂದು ಗ್ಲಾಸ್ ಹಾಕ್ಬೇಕು ಅಂದ್ರೆ ಆಗುತ್ತೆ ಅದು? ಮತ್ತೆ ಹೊಸದಾಗಿ ಅನ್ನ ಮಾಡಬೇಕು. ಅಕ್ಕಿ ವೇಸ್ಟ್ ಆಗುತ್ತೆ, ನೀರು ವೇಸ್ಟ್ ಆಗುತ್ತೆ, ಗ್ಯಾಸ್ ವೇಸ್ಟ್ ಆಗುತ್ತೆ. ಆ ಪರಿಸ್ಥಿತಿ ಈ ನಮ್ಮ ಕುರ್ಗಾಲ್ ಗ್ರಾಮದಲ್ಲಿ. ಶಾಸಕರ ಗಮನಕ್ಕೆ ಇದು ಬಂದಿದೆಯೋ ಬಂದಿಲ್ವೋ ನಮಗಂತೂ ಅರಿವಿಲ್ಲ. ದಯವಿಟ್ಟು ತಮ್ಮ ಗಮನಕ್ಕೆ
ಬಂದಿದ್ದೆ ಅನ್ಕೊಂತೀನಿ. ನಾವು ವಿಡಿಯೋ ಮುಖಾಂತರ ನಾನು ತಮ್ಮ ಗಮನಕ್ಕೆ ಬಂದಿದ್ರೆ ದಯವಿಟ್ಟು ಆ ಇಂಜಿನಿಯರ್ ಯಾರಿದ್ದಾರೆ, ಗುತ್ತಿಗೆದಾರ ಯಾರಿದ್ದಾರೆ ಕರೆಸಿ ಇನ್ನೊಂದು ರೌಂಡ್ ರೋಡ್ ಹಾಕೋದಕ್ಕೆ ಕೇಳಿ, ಕಾಮಗಾರಿ ಪೂರ್ಣಗೊಳಿಸೋದು ಕೇಳಿ. ಅಟ್ಲೀಸ್ಟ್ ಒಂದು 4 ವರ್ಷ ಆದರೂ ಇರಬೇಕು ರೋಡು. ನಾವು ಯಾಕಂದ್ರೆ ನಮ್ಮ ಪಟ್ಟಣ ಪಂಚಾಯತಿ ಕಾಮಗಾರಿ ಈ ರೀತಿ ಐತೆ ಅಂದ್ರೆ ಈ ರೀತಿ ಕಾಮಗಾರಿ ನೀವು ಯಾವ ರೀತಿ ಮಾಡಲ್ ಪಟ್ಟಣ ಪಂಚಾಯತಿ ಮಾಡ್ತೀರಾ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಆ ಗುತ್ತಿಗೆದಾರನ ಕರೆಸಿ ಉಗೀರಿ, ಅವ್ನಿಗೆ ಸ್ವಲ್ಪ ಕಾಂಟ್ರಾಕ್ಟ್ನ ಕರೆಸಿ ಉಗೀರಿ. ನೀವೇ ಭ್ರಷ್ಟಾಚಾರ ಮಾಡಲ್ಲ ಅಂತೀರಾ. ಇಂಥ ಭ್ರಷ್ಟಾಚಾರಿಗೆ ನೀವೇ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಬೇಕು. ಇದೇನು ರೋಡ್ ಎಲ್ಲ ಕಿತ್ತೋಗೈತೆ? ರೋಡ್ ಅದ ಒಂದು ವಾರಕ್ಕೆ ಬಂದ್ ಮಾಡಿದ್ರು ಎಲೆಕ್ಷನ್ ಟೈಮ್ನಾಗ. ಎಲೆಕ್ಷನ್ ಟೈಮಲ್ಲಿ ಬಂದ್ ಮಾಡಿದ್ರು ವಾರಕ್ಕೆ ಅದಕ್ಕೆ ಬಿಚ್ಚಾಯ್ತು. ಇವಾಗ ನೀವು ಯಾರನ್ನೂ ಕೇಳಲ್ಲ? ಯಾರನ್ನ ಕೇಳೋದಿಲ್ಲ, ಯಾರನ್ನ ಎಲ್ಲ ಇರೋದು. ಹೊಸದಾಗಿ ಕಾಂಟ್ರಾಕ್ಟ್ ಮಾಡ್ಕೊಂಡು ನಮ್ಗೆ ಇರ್ಬೇಕು ಜ್ಞಾನ. ನಮ್ಗೆ ಜ್ಞಾನ ಎಲ್ಲ 10 ಲಕ್ಷ ಬಿಲ್ ಮಾಡಿಸ್ಕೊಂಡು ಹೊರಟು. ಎಷ್ಟಿದು ಆಗಿರೋ ಸ್ಯಾಂಕ್ಷನ್ ಅಮೌಂಟ್? 10 ಲಕ್ಷ ಆಯ್ತು. 10 ಲಕ್ಷ ಎಷ್ಟೊಂದು 200 ಮೀಟರ್ ಹಾಕೋರ? 200 ಮೀಟರ್ ಅಂಗಡಿ ತಗೊಂಡು ಅಂಗಡಿ ತಗೊಂಡು ಇದಕ್ಕೆ. ಹೌದಾ? 10 ಲಕ್ಷ ಇದಕ್ಕೆ. 10 ಲಕ್ಷ 5 ಲಕ್ಷ ಕೂಡ ಖರ್ಚು ಮಾಡಿದ್ರು. 5 ಲಕ್ಷ ಕೂಡ ಖರ್ಚಾಗಿಲ್ಲ? ಖರ್ಚಾಗಿರೋದು ಎಲ್ಲ ಕಿತ್ತೋಗೈತೆ. ಎಲ್ಲ ಕಿತ್ತಾಗೈತೆ. ಈಗ ಹೊಸದಾಗಿ ಆಶೆ ಕೊಡಂಗಿದ್ರೆ ಆಶೆ ಬಂದು ಹಾಕ್ತಾರ ಹೊಸದಾಗಿ ಬಾಳಲ್ಲ. ಇದೇ ಈ ಕ್ಷಣದ ವಿಶೇಷ ಸ್ನೇಹಿತರೆ. ಕ್ಷಣದ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ಟಿವಿ ಕರ್ನಾಟಕ.